ಒಂದು ಕಡೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿಯ ಬಂಧನ ಆಗಿದೆ. ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿದೆ. ಈ ಸಂದರ್ಭದಲ್ಲಿಯೇ ಗುತ್ತಿಗೆದಾರನ ಜೊತೆಗೆ ಕಮಿಷನ್ ವಿಚಾರಕ್ಕೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಗುತ್ತಿಗೆದಾರನಿಗೆ ಆವಾಜ್ ಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ ಅವರು. ಗುತ್ತಿಗೆದಾರ ವಿಜಯ್ ಅಂತ ಹೇಳಿ ಅವರ ಹೆಸರು. ವಿಜಯ್ ಚಂದ್ರು 2 ನಿಮಿಷ 24 ಸೆಕೆಂಡ್ನ ಮತ್ತೊಂದು ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಗುತ್ತಿಗೆದಾರನ ಜೊತೆಗೆ ಮಾತನಾಡಿದ್ದಾರೆ ಚಂದ್ರು ಲಮಾಣಿ. PA ಮಂಜುನಾಥ್ ಗುತ್ತಿಗೆದಾರ ಬೇಡಿಕೊಂಡರು ಚೇಂಜ್ ಆಫ್ ವರ್ಕ್ ಮಾಡುವಂತೆ ಸೂಚನೆ, ಟೆಂಡರ್ ನಿಲ್ಲಿಸಿ ರೀಟೆಂಡರ್ ಮಾಡುವಂತೆ PAಗೆ ಶಾಸಕರು ಸೂಚನೆ ಕೊಟ್ಟಿದ್ದಾರೆ. ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಚೇಂಜ್ ಮಾಡಿ ಅಂತ ಹೇಳಿ PA ಮಂಜುನಾಥ್ಗೆ ಸೂಚಿಸಿದ್ದಾರೆ. ಕಮಿಷನ್ ಹಣ ಸಂದಾಯ ಆಗದ ಹಿನ್ನೆಲೆಯಲ್ಲಿ ವರ್ಕ್ ಚೇಂಜ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. 2 ದಿನದಲ್ಲಿ ಹಣ ತಂದು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಹೇಳಿರುವಂಥದ್ದು ಆಡಿಯೋದಲ್ಲಿದೆ. ಟೆಂಡರ್ ಆಗಿತ್ತಲ್ಲ ಅದನ್ನ ರೀಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದೊಂದು ಇದು ಮಂಜು ಅವ್ರಿಗೆ ಹೇಳಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈ ನಂದೊಂದು ಬಿಲ್ ಆಗುತ್ತೆ ಸರ್. ಅದರ ಪ್ರಕಾರ ಇಲ್ಲ ಚೇಂಜ್ ವರ್ಕ್ ಕಳಿಸಿ ಲೆಟರ್ ಮಾಡಿ. ಮ್ಯಾಲಿಂದು ಅದು ವರ್ಕ್ ಐತಲ್ಲ ಅದು ಇನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನ ಈ ಥರ ಅಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ ನಮಗೇನು ಅರ್ಜೆಂಟ್ ಐತಲ್ಲ ಇಲ್ಲ ಹಾಕೋರಿ ಸರ್. ಇದೇನು ತಂದು ಕೊಟ್ಟು ಇಲ್ಲ ಇಲ್ಲ ಬೇಡ ಚೇಂಜ್ ಆಫ್ ವರ್ಕ್ ಮಾಡಿ. 2-3 ದಿನ ಅಷ್ಟೇ ಸರ್. ನಾನು ಮಾತಾಡೋ ಬಸ್ಸು ಜೊತೆ ಮಾತಾಡಿನ, ಬಸ್ಸು ಕರ್ಕೊಂಡ್ಬಂದು ಬಿಡಿ ಒಂದು ಜೊತೆ ಅವರು ಕುಡಿದ್ರೆ ಚಲೋ ಇಲ್ಲ ಸರ್. ಪ್ಲೀಸ್ ಸರ್ ಒಂದೇ ಸೀರೆ ತೆಗಿತಾನೆ ಕಾಯ್ತಿರ ಈಗ 2 ದಿನದಾಗ ತಂದು ಕೊಡಿ. ಇಲ್ಲಪ್ಪ ಚೇಂಜ್ ಆಫ್ ವರ್ಕ್ ಮಾಡ್ರಿ, ಒಂದಕ್ಕೂ ಚೇಂಜ್ ಆಫ್ ವರ್ಕ್ ಮಾಡಿ ಹೋಗಿ. ಈಗ ವಾಟರ್ ಸಪ್ಲೈದು ಒಂದು ಬಿಲ್ ಐತೆ ಸರ್, ಈಗ ಮಾಡ್ತಾರಂತ ಸರ್. ಈಗ ಮಂಜು ಅವ್ರು ಅವತ್ತು ಬಂದಿದ್ರಿ ರೀ. ಸುಳ್ಳು ಹೇಳ್ಬೇಡ, ನನ್ನ ಬಿಟ್ಟು ಮಾತಾಡಕ್ಕೆ ಹೋಗು. ಅಲ್ಲಿ ಕೇಳಿ ಸರ್ ಬಂದಿದ್ರಿ. ಹೋಗು, ನೀನಂತವ್ರನ್ನ 100 ಜನ ನೋಡ್ತೀವ ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಇಲ್ಲ ಸರ್ ಹಂಗೇನಿಲ್ಲ ಸರ್. ಇಲ್ಲ ನೋಡು, ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರಂತ ಹೇಳಿ ಇವರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಲಿ ಬರಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್. ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು, ಇದಕ್ಕೆ ಹೋಗು, ಯಾರ್ದು ಒಳ್ಳಮ್ಮ ಇನ್ನು ಯಾವ ಹೋಗು. ಇಲ್ಲ ಸರ್ ಅವತ್ತು ಅದ ನಮ್ದು ಇದು ಬರೋ ತುಣಿಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್. ಫ್ಯಾಮಿಲಿ ಮದುವೆ ಐತೆ ಹೋಗು, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗು, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ ಹೇಳಿಲ್ಲೇ. ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ ಬಸವರಾಜ್ ಕುಂಬಾರ್ ಮಾತಾಡೋಣ, ಮುಚ್ಕೊಂಡು ಕೊಟ್ಟರೆ ಚಲೋ, ಇಲ್ಲ ಅಂದರೆ ಗದಿನವ್ರಿಗೆ ಮುಸ್ಲಿಂ ಮಾಡಕ್ಕೆ ಸರ್. ಈಗ ಯಾರಿಗೆ ಬಿಡ್ತಿದಂತ ಗೊತ್ತಿಲ್ಲ, ಯಾರಿಗೆ ಬಿಡ್ತಿ ಗೊತ್ತಲ್ಲ. ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದಾವ ಗೊತ್ತದಲ್ಲ, ಯಾರು ಫೈನಾನ್ಸ್ ತಗಂತೇಳಿ ಅದು ಒಂದೇ. ಇವರನ್ನ ಜನ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಜನಸೇವೆ ಮಾಡ್ರಪ್ಪ, ನಮ್ಮ ಕೆಲಸ ಮಾಡ್ರಪ್ಪ ಅಂಥೇಳಿ. ಇವ್ರು ನೋಡಿದರೆ ಕೊಳ್ಳೆ ಹೊಡೆಯೋದಕ್ಕೆ ನಿಂತಿದ್ದಾರೆ, ದುಡ್ಡು ಮಾಡೋದಕ್ಕೆ ನಿಂತಿದ್ದಾರೆ. ಅದರ ಪರಿಣಾಮ ಇವತ್ತು ಜೈಲು ಪಾಲಾಗಬೇಕಾದಂತಹ ಪರಿಸ್ಥಿತಿಯನ್ನು BJP ಶಾಸಕ ತಂದಿಟ್ಕೊಂಡಿದ್ದಾರೆ. 2 ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಡುವಂತಹ ವಿಚಾರ, ಹಣ ಕೊಡಲಿಲ್ಲ ಅಂದರೆ ಏನು ಮಾಡ್ತೀನಿ ಅನ್ನೋದರ ವಿಚಾರ ಪ್ರಸ್ತಾಪಿಸಲಾಗಿದೆ. ಇದೇ ಆಡಿಯೋವನ್ನು ತಗೊಂಡೋಗಿ ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟರು. FIR ದಾಖಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು ಚಂದ್ರು ಲಮಾಣಿ. ವೃತ್ತಿಯಲ್ಲಿ ಸರ್ಕಾರಿ ಡಾಕ್ಟ್ರು. ಅದಕ್ಕೆ ರಿಸೈನ್ ಮಾಡಿಬಿಟ್ಟು BJP ಟಿಕೆಟ್ ಪಡ್ಕೊಂಡು ಎಲೆಕ್ಷನ್ನಿಗೆ ನಿಂತು ಗೆದ್ದಂತಹ ಚಂದ್ರು ಲಮಾಣಿ ಇವತ್ತು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಕಮಿಷನ್ ದುಡ್ಡನ್ನು ತಗೊಳಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿ ಲೋಕಾಯುಕ್ತ ಪೊಲೀಸರ ಅತಿಥಿಯಾಗಿರುವಂಥದ್ದು. ನಿಜಕ್ಕೂ ಕೂಡ ಇದು ಮರ್ಯಾದೆಗೇಡಿಯ ಸಂಗತಿ. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ತನಿಖೆಯಲ್ಲಿ ಮತ್ಯಾವ್ಯಾವ ವಿಚಾರ ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. 1 ಕೋಟಿ ರೂಪಾಯಿಯ ಕಾಮಗಾರಿ ಟೆಂಡರು, ಅದರಲ್ಲಿ 11 ಲಕ್ಷ ರೂಪಾಯಿಗೆ ಕಮಿಷನ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನೋಡಿ, ಇದು ನಾವು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರಿಗೆ ಯಾಕೆ ಕೇಳ್ತಾ ಇದ್ದೀರಾ ತಾವು? BJP ಅವ್ರಿಗೆ ಕೇಳಿ. ನಿನ್ನೆ ನಾನು ಅವ್ರ ಕಮೆಂಟ್ಗಳು ನೋಡಿದೆ. ಇಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿಯನ್ನು ತರಿಸ್ಕೊಂಡು ನಾನು ಮಾತಾಡ್ತೀನಿ ಆಯಿತಾ. ಇವಾಗ 24 ತಾಸು ಆಯ್ತಲ್ಲ. ಈಗ AI ಸಮಿಟ್ನಲ್ಲಿ ಅವರು 4 ಜನ ಯಾರೋ ಕಾಂಗ್ರೆಸ್ ಯೂತ್ ಹುಡುಗರು ಹೋಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಡೆಲ್ಲಿಯಿಂದ ಅಲ್ಲಿಗೆ ಮಾಹಿತಿ ಬರ್ತದೆ. BJP ನಾಯಕರಿಗೆ ಶಿರಟ್ಟಿಯಿಂದ ಬಂದಿಲ್ವಂತ ಮಾಹಿತಿಯನ್ನು, ಹೌದಾ ಇಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ